ಸಕ್ಕರೆ ಆಯುಕ್ತರು ಪಡೆದಿದ್ದಾರೆ. ಅದರಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಕೂಡಲೇ. ಇಲ್ಲ ರೈತರ ಆಕ್ರೋಶವನ್ನು ನೀವು ತಪ್ಪಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಇವತ್ತು ಮಾಹಿತಿ ಹೇಳಿ ಮಾನ್ಯ ತಹಸೀಲ್ದಾರ್ಗೆ ಮಾನ್ಯ ತಹಸೀಲ್ದಾರ್ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳ ಶಿವಣ್ಣ ನೀತಿ ಆಗ್ಬೇಕಷ್ಟೇ. ನೀವು ಯಾವ ರಿಕವರಿನಾರು ಮಾಡ್ಕೊಳ್ಳಿ, ನಮ್ಮ ಕಬ್ಬು ಬೆಳೀತಾ ಇದ್ದೀವಿ ನಾವು. ನೀವು 10.25 ರಿಕವರಿನ ಕೊಟ್ಟಂತ ಸಂದರ್ಭದಲ್ಲಿ 3650 ಕೊಡ್ತೀವಿ ಅನ್ನೋದು, 9.25 ಕೊಟ್ಟಂತ ಸಂದರ್ಭದಲ್ಲಿ ಕಮ್ಮಿ ಕೊಡ್ತೀವಿ ಅಂತ ಅನ್ನೋದು ಅದಲ್ಲ. ನಮಗೆ ರಿಕವರಿನೇ ಬೇಡ, ನೀವೇನಾದ್ರು ಮಾಡ್ಕೊಳ್ಳಿ. ಮತ್ತೆ ಹಾಗೆ ಇವಾಗ ನೋಂದಣಿ ಸ್ಟಾರ್ಟ್ ಮಾಡ್ಬೇಕು ನೀವು ಈಗಾಗಲೇ ಸರ್. ದಯಮಾಡಿ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದು ಅದನ್ನು ಮಾಡಿ. ಮತ್ತೆ 500 ರೂಪಾಯಿ ಮೊಬೈಲ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ನಾವು ಮುಂದಿನ ದಿನಗಳಲ್ಲಿ ಅದನ್ನು ಸಹ ನಾವು ಒತ್ತಾಯ ಪಡಿಸ್ತೀವಿ. ನಿಮಗೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಅದನ್ನು ಬರೆದು ನಮಗೆ ಸರ್ಕಾರದಿಂದ ಕೊಡಿಸುವಂಥ ಕೆಲಸವನ್ನು ಮಾಡಿ. ಉಳಿವಿಗೆ ಕಾರಣವಾಗಿ ಆಡಲಾಗುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಳಿಸಿದ್ದೇವೆ. ರೈತರಿಗೆ ಬೆಂಬಲ ಬೇಕು, ನೀತಿ 3,000 ರೂಪಾಯಿ ಕೊಡಲಾಗುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಳಿಸಿದ್ದೇವೆ. ಬಿಸಿಲೇ ಬಿಸಿ ಆಯ್ತಲ್ಲ, ಬಿಸಿ ಆಯ್ತಲ್ಲ. ಕುದಳಿ ಸರ್, ಒಂದು ನಿಮಿಷ ಕುದಳಿ. ನೀರು ತಗೊಂಡು ನೀರಾಯ್ತಣ್ಣ. ದೇವ್ರ ಸೇವೆ ಮಾಡಲ್ಲ ನೀನು. ಶಿವಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಶಶಿಕಾಂತ ಗುರುಜಿಗಳ ನೇತೃತ್ವದಲ್ಲಿ ಏನು ಕಬ್ಬಿಗೆ ಬೆಂಬಲ ಬೆಲೆ 3,500 ರೂಪಾಯಿ ಬೆಲೆ ನಿಗದಿ ಆಗಬೇಕು ಅನ್ನುವಂತ ಹೋರಾಟವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಈ ಭಾಗದಲ್ಲೂ ಸಹ ಬಣ್ಣಾರಿಯಮ್ಮ ಶುಗರ್ಸ್ ಕಾರ್ಖಾನೆಯಲ್ಲಿ ಸರಬರಾಜು ಹೋಗುವಂತ ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀತಿ ಆಗಲೇಬೇಕು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳುವುದು ಒಂದೇ, ನೀವು ನಿಮ್ಮ ರಿಕವರಿ ನಮಗೆ ಬೇಡ. ನಿಮ್ಮ ರಿಕವರಿ ನೀವೇನಾದ್ರೂ ಮಾಡ್ಕೊಳ್ಳಿ. ನಾವು ಕಬ್ಬು ಬೆಳೆಗಾರರು ಕಬ್ಬು ಬೆಳೀತಾ ಇದ್ದೀವಿ, ನಮಗೆ 3,500 ರೂಪಾಯಿ ಬೆಲೆ ನೀತಿ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತೆ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರಿಗೆ ನಾವು ತಹಸೀಲ್ದಾರ್ ಮೂಲಕ, ನಮ್ಮ ನಂಜನಗೂಡು ತಹಸೀಲ್ದಾರ್ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ರಿಕವರಿ ನಮಗೆ ಬೇಡ. ಈಗಾಗಲೇ ಕಾರ್ಖಾನೆಗಳು ಸತತವಾಗಿ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಅವಮಾನ ಮಾಡ್ತಾ ಆತ್ಮಹತ್ಯೆಗೆ ದುಡ್ತಾ ಮತ್ತೆ ರೈತರನ್ನ ಮೋಸ ಮಾಡ್ತಾ ಬಂದಿದ್ದಾವೆ. ಹಾಗಾಗಿ ಕಾರ್ಖಾನೆಗಳು ಹೇಳುವಂತ ರಿಕವರಿ ನಮಗೆ ಬೇಡ. ಜಿಲ್ಲಾಧಿಕಾರಿಗಳು ರಿಕವರಿ ಏನಾದ್ರು ಕೊಡಬೇಕು ಅನ್ನೋದೇ ಆದರೆ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿ ನಿಂತು ಅಲ್ಲಿನ ಅಧಿಕಾರಿಗಳನ್ನು ನೇಮಿಸಿ ರಿಕವರಿನ ಮಾಡಿಸ್ಬೇಕಾಗಿತ್ತು. ಇವತ್ತಿನವರೆಗೂ ಜಿಲ್ಲಾಧಿಕಾರಿಗಳು ಅದನ್ನು ತಲೆಗೊತ್ತಾ ಇಲ್ಲ. ಮಾನ್ಯ ಸಕ್ಕರೆ ಆಯುಕ್ತರು ಸರ್ಕಾರಕ್ಕೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ 3,500 ರೂಪಾಯಿ ರೈತರಿಗೆ ಕೊಡಲೇಬೇಕು. ಮತ್ತೆ ಕಟಾವು ಕೂಲಿಯನ್ನು ಕಾರ್ಖಾನೆಗಳೇ ಭರಿಸಬೇಕು. ಮತ್ತೆ ಟ್ರಾನ್ಸ್ಪೋರ್ಟ್ ಏನು ಸಾಗಾಣಿಕೆ ವೆಚ್ಚವನ್ನು ಸಹ ಕಾರ್ಖಾನೆಗಳೇ ಭರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆಯುಕ್ತರು ಬರೆದಿದ್ದಾರೆ. ಆದರೂ ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ಹಿಂಗಾಗಿ ರೈತರನ್ನ ಇವತ್ತು ಬೀದಿಯಲ್ಲಿ ಕೂರಿಸುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾವೆ. ನಾವು ಇವತ್ತು ಹೇಳ್ತಾ ಇರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಕೂಡಲೇ ನೀವು ಇದನ್ನ ಈ ಕ್ರಮವನ್ನು ತಗೊಂಡು ರೈತರಿಗೆ ಸಮರ್ಪಕ ಬೆಲೆಯನ್ನು ನೀವು ಘೋಷಣೆ ಮಾಡದೆ ಹೋದಂಥ ಸಂದರ್ಭದಲ್ಲಿ ನಾಳೆ ನಾಳಿದ್ರಲ್ಲಿ ನಾವು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಹಮ್ಮಿಕಬೇಕಾಗ್ತದೆ.
ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಶಿವಾನಂದ ಪಾಟೀಲ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ.